ಶ್ರೀವಾರಿ ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ. ನಾವು ಈ ಕ್ಲಾಸಸ್ಸಲ್ಲಿ ಜೋಡು ನುಡಿಗಳು ಅಂದರೆ ಏನು ಅಂತ ನೋಡೋಣ. ಲಾಸ್ಟ್ ಕ್ಲಾಸಲ್ಲಿ ನಾನು ದ್ವಿರುಕ್ತಿಗಳು ಅಂದರೆ ಏನು ಮತ್ತು ಉದಾಹರಣೆಯನ್ನು ತೋರಿಸಿದ್ದೆ. ಜೋಡು ನುಡಿಗಳು ಅಂದರೆ ಏನು? ಅರ್ಥಪೂರ್ಣವಾದ ಅಂದರೆ ಮೀನಿಂಗ್ಫುಲ್. ಅರ್ಥಪೂರ್ಣವಾದ ಮೀನಿಂಗ್ಫುಲ್. ಅರ್ಥಪೂರ್ಣವಾದ ಎರಡು ಬೇರೆ ಬೇರೆ ಪದಗಳು. ಎರಡು ಬೇರೆ ಪದಗಳು. ಅರ್ಥಪೂರ್ಣವಾದ ಎರಡು ಬೇರೆ ಬೇರೆ ಪದಗಳು ಜೊತೆಯಾಗಿ ಬಳಸುವುದಕ್ಕೆ ಜೊತೆಯಾಗಿ ಬಳಸುವುದಕ್ಕೆ ಜೋಡಿ ನುಡಿಗಳು ಅಥವಾ ಜೋಡು ನುಡಿಗಳು ಎಂದು ಕರೆಯುತ್ತೇವೆ. ಜೋಡು ನುಡಿಗಳು ಅಂದರೆ ಅರ್ಥಪೂರ್ಣವಾದ ಮೀನಿಂಗ್ಫುಲ್. ಅರ್ಥಪೂರ್ಣವಾದ ಎರಡು ಬೇರೆ ಬೇರೆ ಪದಗಳು. ಪದ ಅಂದರೆ ಒಂದು ವರ್ಡ್. ಬೇರೆ ಬೇರೆ ಪದಗಳು. ನಾವು ದ್ವಿರುಕ್ತಿಯಲ್ಲಿ ಸೇಮ್ ಪದಗಳನ್ನ ನಾವು 2 ಸತಿ ಉಪಯೋಗಿಸಿದ್ವಿ. ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿ ಬಳಸುವುದಕ್ಕೆ ನಾವು ಜೋಡು ನುಡಿಗಳು ಅಂತ ಕರಿತೀವಿ. ಉದಾಹರಣೆ ತಿಂಡಿ ತೀರ್ಥ, ಮನೆ ಮಠ. ತಿಂಡಿ ತೀರ್ಥ, ಮನೆ ಮಠ. ತಿಂಡಿ ತಿನಿಸು, ಊಟ ಉಪಚಾರ, ಕಾಡು ಮೇಡು, ನಾಡು ನುಡಿ, ಕೆರೆ ಕಟ್ಟೆ, ರೋಗ ರುಜಿನ, ಶತ್ರು ಮಿತ್ರು, ಏಳು ಬೀಳು, ಹೂ ಹಣ್ಣು. ಇನ್ನು ಮುಂತಾದ ಉದಾಹರಣೆ ನಾವು ಕೊಡ್ಬೋದು. ಇನ್ನೊಂದ್ಸತಿ ಜೋಡು ನುಡಿಗಳು ಅರ್ಥಪೂರ್ಣವಾದ ಎರಡು ಬೇರೆ ಬೇರೆ ಪದಗಳು ಜೊತೆಯಾಗಿ ಬಳಸುವುದಕ್ಕೆ ನಾವು ಜೋಡು ನುಡಿ ಅಂತ ಕರಿತೀವಿ. ಉದಾಹರಣೆ ತಿಂಡಿ ತೀರ್ಥ, ಮನೆ ಮಠ, ತಿಂಡಿ ತಿನಿಸು, ಊಟ ಉಪಚಾರ, ಕಾಡು ಮೇಡು, ಕೆರೆ ಕಟ್ಟೆ, ನಾಡು ನುಡಿ, ರೋಗ ರುಜಿನ, ಶತ್ರು ಮಿತ್ರು, ಏಳು ಬೀಳು, ಹೂ ಹಣ್ಣು. ಇದಿಷ್ಟು ಬಂದು ಏನಾಗುತ್ತೆ? ಜೋಡು ನುಡಿಗಳ ಅರ್ಥ. ಇದೇ ರೀತಿಯಾಗಿ ನಿಮಗೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಟ್ಯೂಷನ್ಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.